ಇನ್ನು ಬೆಂಗಳೂರಿನ ಮೊದಲ ಟನಲ್ ರಸ್ತೆಗೆ ಇವತ್ತು ಶಂಕುಸ್ಥಾಪನೆ ನೆರವೇರುತ್ತೆ. ಹೆಬ್ಬಾಳ ಟನಲ್ ರೋಡ್ ಯೋಜನೆಗೆ ಇವತ್ತು ಶಂಕುಸ್ಥಾಪನೆ. ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ನೀಡೋದಕ್ಕೆ ಹೊಸ ಯೋಜನೆಗಳು ಜಾರಿ ಆಗ್ತಾ ಇದೆ. ಹಾಗಾಗಿ ಟನಲ್ ರೋಡ್ಗೆ ಶಂಕುಸ್ಥಾಪನೆ. ಟನಲ್ ರೋಡ್ಗೆ ಸಿಎಂ ಡಿ ಕೆ ಶಿವಕುಮಾರ್ ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ಹೆಬ್ಬಾಳ ಮೇಲ್ಸೇತುವೆಯಿಂದ 3 ಪಥದ ಸುರಂಗ ಮಾರ್ಗ, ಪಶು ವೈದ್ಯಕೀಯ ವಿವಿ, ವಸತಿ ಗೃಹದವರೆಗೂ ಕೂಡ ಈ ಮಾರ್ಗ ಇರುತ್ತೆ. ಭೂಮಿ ಪೂಜೆ ನೆರವೇರಿಸಲಿದ್ದಾರೆ ಇವತ್ತು ಸಿಎಂ ಡಿ ಕೆ ಶಿವಕುಮಾರ್. ಸಚಿವ ಭೈರತಿ ಸುರೇಶ್, ಜಿಬಿ ಅಧಿಕಾರಿಗಳು ಕೂಡ ಭಾಗಿಯಾಗ್ತಾರೆ. ಬೆಂಗಳೂರಿನ ಮೊದಲ ಟನಲ್ ರಸ್ತೆಗೆ ಇವತ್ತು ಶಂಕುಸ್ಥಾಪನೆ. ಹೆಬ್ಬಾಳ ಟನಲ್ ರೋಡ್ ಯೋಜನೆಗೆ ಇವತ್ತು ಮುಖ್ಯಮಂತ್ರಿಗಳು ಶಂಕುಸ್ಥಾಪನೆಯನ್ನ ನೆರವೇರಿಸಲಿದ್ದಾರೆ. ಕಾಮಗಾರಿ ಕೂಡ ಶುರು ಮಾಡುತ್ತಾರೆ. ಅಂದರೆ ಸಿಕ್ಕಾಬಟ್ಟೆ ಟ್ರಾಫಿಕ್ ಬೆಂಗಳೂರಿನಲ್ಲಿ, ಹೊಸ ಯೋಜನೆ ಸುರಂಗ ಮಾರ್ಗವನ್ನು ಮಾಡಬೇಕು ಅಂತ. ಭಾರಿ ಸಂಚಾರ ದಟ್ಟಣೆ ತಪ್ಪಿಸುವುದಕ್ಕೆ ಟನಲ್ ರಸ್ತೆ ನಿರ್ಮಾಣ. 60 ಅಡಿ ಆಳದಲ್ಲಿ ನಿರ್ಮಾಣ ಆಗುವ ಸುರಂಗ ರಸ್ತೆ ಇದು. ತಲಾ ಒಂದು ಮಾರ್ಗ 3.5 ಮೀಟರ್ ಅಗಲ ಇರುತ್ತೆ. ಈ ಯೋಜನೆಗೆ ಒಟ್ಟು 1139 ಕೋಟಿ ರೂಪಾಯಿ ವೆಚ್ಚ. 18 ತಿಂಗಳಲ್ಲಿ ಪೂರ್ಣಗೊಳಿಸುವ ಗುರಿ ಹೊಂದಲಾಗಿದೆ. ಯೋಜನೆಗೆ ಯಾವುದೇ ಖಾಸಗಿ ಜಾಗ ಬಳಕೆಯಾಗೋದಿಲ್ಲ. ಭಾರಿ ಸಂಚಾರ ದಟ್ಟಣೆ ತಪ್ಪಿಸೋದಕ್ಕೆ ಟನಲ್ ಮಾರ್ಗವನ್ನ ಮಾಡಲಾಗ್ತಾ ಇರುವಂಥದ್ದು. ಇದೇನೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ನೋಡ್ತಾ ಇದ್ದೀವಿ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಸಿಗೋದಕ್ಕೆ ಈಗ ಹೊಸ ಯೋಜನೆ ಟನಲ್ ನಿರ್ಮಾಣ, ಶಂಕುಸ್ಥಾಪನೆ ಆಗುತ್ತೆ. ಈ ವಿಚಾರಕ್ಕೆ ಅಪ್ಡೇಟ್ಸ್ ಕೊಡೋದಾದ್ರೆ ಸುಷ್ಮಿತಾ. ಶಿವಕುಮಾರ್, ಸಿಎಂ ಡಿ ಕೆ ಶಿವಕುಮಾರ್ ಅವರ ಒಂದು ಅತಿ ದೊಡ್ಡ ಕನಸು ಅಂತ ಹೇಳಿದ್ರೆ ಅದು ಬೆಂಗಳೂರಲ್ಲಿ ಒಂದು ಸುರಂಗ ಮಾರ್ಗವನ್ನ ನಿರ್ಮಾಣ ಮಾಡಬೇಕು, ಟನಲ್ ರೋಡ್ ಅನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸಾಕಷ್ಟು ವಿರೋಧಗಳು ಕೇಳಿ ಬಂತು. ಇವಾಗ ವಿರೋಧದ ನಡುವೆ ಇವತ್ತು ಶಂಕುಸ್ಥಾಪನೆಯೂ ಕೂಡ ಆಗಲಿದೆ. ಸ್ವತಃ ಸಿಎಂ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಶಂಕುಸ್ಥಾಪನೆಯನ್ನ ನೆರವೇರಿಸಲಿದ್ದಾರೆ. ಹಾಗೆ ಈ ಒಂದು ಟನಲ್ ರೋಡ್ ಏನಿದೆ ಅದು ಮುಂದಿನ ದಿನಗಳಲ್ಲಿ ನಮ್ಮ ಬೆಂಗಳೂರಿಗೆ ಬಹಳಷ್ಟು ಸಹಕಾರಿ ಆಗುತ್ತೆ ಅನ್ನುವಂತಹ ದೂರದೃಷ್ಟಿ ಇಟ್ಕೊಂಡು ಈ ಒಂದು ಟನಲ್ ರೋಡ್ ಅನ್ನ ನಿರ್ಮಾಣ ಮಾಡಲಾಗ್ತಿದೆ. ಕಾರಣ ಏನು ಅಂತ ಹೇಳಿದ್ರೆ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ. ಅದರಲ್ಲೂ ಕೂಡ ಹೆಬ್ಬಾಳ ಜಂಕ್ಷನ್ ಆಗಿರ್ಬೋದು, ಸಿಲ್ಕ್ ಬೋರ್ಡ್ ಜಂಕ್ಷನ್ ಆಗಿರ್ಬೋದು, ಈ ಎಲ್ಲಾ ಮಾರ್ಗದಲ್ಲೂ ಕೂಡ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ. ಹೀಗಾಗಿ ಈ ಒಂದು ಟ್ರಾಫಿಕ್ ಜಾಮ್ ನಿಂದ ಜನರಿಗೆ ಒಂದು ಮುಕ್ತಿಯನ್ನ ನೀಡಬೇಕು ಅನ್ನುವಂತಹ ಉದ್ದೇಶದಿಂದ ಸರಿಸುಮಾರು 17.5 ಕಿಲೋಮೀಟರ್ನಷ್ಟು ಟನಲ್ ರೋಡ್ ಅನ್ನ ನಿರ್ಮಾಣ ಮಾಡುವಂತಹ ದೊಡ್ಡ ಪ್ರಾಜೆಕ್ಟ್ ಇದು. ಸರಿಸುಮಾರು 18,000ದಿಂದ 19,000 ಕೋಟಿಯನ್ನ ಖರ್ಚು ಮಾಡಿ ಈ ಒಂದು ಟನಲ್ ರೋಡ್ ಅನ್ನ ನಿರ್ಮಾಣ ಮಾಡಲಾಗುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ವಿರೋಧ ಪಕ್ಷಗಳು ಸಾಕಷ್ಟು ಟೀಕೆಯನ್ನ ಮಾಡಿದ್ರು, ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲಿರುವಂತಹ ರಸ್ತೆಗಳನ್ನ ಸರಿ ಮಾಡಿಲ್ಲ, ಇನ್ನು ಯಾವ ರೀತಿಯಲ್ಲಿ ಟನಲ್ ರೋಡ್ ಅನ್ನ ನಿರ್ಮಾಣ ಮಾಡ್ತಾರೆ. ಈ ಒಂದು ಟನಲ್ ರೋಡ್ ಅನ್ನ ನಿರ್ಮಾಣ ಮಾಡೋದ್ರಿಂದಾಗಿ ಸಾಕಷ್ಟು ಬೋರ್ವೆಲ್ಗಳಿಗಾಗಿರಬಹುದು, ಅಂತರ್ಜಲ ಆಗಿರಬಹುದು, ಇದೆಲ್ಲದಕ್ಕೂ ಕೂಡ ತೊಂದರೆ ಆಗುತ್ತೆ. ಹಾಗೆ ಜನರಿಗೂ ಕೂಡ ಸಾಕಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿ ಈ ಎಲ್ಲ ವಿರೋಧಗಳನ್ನ ಮೆಟ್ಟಿ ನಿಂತು ಇವತ್ತು ಶಂಕುಸ್ಥಾಪನೆ ಆಗ್ತಾ ಇದೆ. ಪ್ರಮುಖವಾಗಿ ಈ ಒಂದು ಏನು ಟನಲ್ ರೋಡ್ ಅನ್ನೋದು ಶುರುವಾಯಿತು ಅಂತ ಹೇಳಿದ್ರೆ ಪ್ರಮುಖವಾಗಿ ಹೆಬ್ಬಾಳ ಜಂಕ್ಷನ್ ಇಂದ ಹಾಗೆ ಸಿಲ್ಕ್ ಬೋರ್ಡ್ ವರೆಗೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಟ್ರಾಫಿಕ್ ಇಲ್ಲದೆ ಸಂಚಾರ ಮಾಡಬಹುದಾಗಿದೆ. ಆದ್ರೆ ಮತ್ತೊಂದು ನೆಗೆಟಿವ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಈ ಒಂದು ರೋಡ್ ಅಲ್ಲಿ ಸಂಚಾರ ಮಾಡಬೇಕು ಅಂತ ಹೇಳಿದ್ರೆ ಟೋಲ್ ಅನ್ನ ಕಟ್ಟಬೇಕಾಗುತ್ತೆ. ಹೀಗಾಗಿ ಏನು 2 ವೀಲರ್ಸ್ ವರೆಗೂ ಕೂಡ ಅದರಲ್ಲಿ ಅವಕಾಶ ಇರೋದಿಲ್ಲ. ಸೊ ಹೀಗಾಗಿ ಇದೊಂದು ನೆಗೆಟಿವ್ ಪಾಯಿಂಟ್ ಅಂತ ಇಟ್ಕೊಂಡ್ರೆ ಮತ್ತೆಲ್ಲವೂ ಕೂಡ ಪಾಸಿಟಿವ್ ಪಾಯಿಂಟ್ ಆಗಿದೆ ಅಂತಾನೆ ಹೇಳಿ ಇವಾಗ ಕಾಂಗ್ರೆಸ್ ಸರ್ಕಾರ ಈ ಒಂದು ಪ್ರಾಜೆಕ್ಟ್ ಅನ್ನ ಕೈಗೆತ್ಕೊಂಡಿರುವಂತದ್ದು. ಪ್ರಮುಖವಾಗಿ ಇವತ್ತು ಏನು ಹೆಬ್ಬಾಳ ಜಂಕ್ಷನ್ ಅಲ್ಲಿ ಈ ಒಂದು ಶಂಕುಸ್ಥಾಪನೆ ಆಗುತ್ತೆ. ಅಂದ್ರೆ ಪ್ರಮುಖವಾಗಿ ಹೆಬ್ಬಾಳ ಪಶು ವೈದ್ಯಕೀಯ ಹಾಸ್ಪಿಟಲ್ ಏನಿದೆ ಆರಂಭಿಕ ಹಂತದಲ್ಲಿ 1 ಕಿಲೋಮೀಟರ್ ಅಲ್ಲಿ 3 ಪಥದ ಟನಲ್ ರೋಡ್ ಅನ್ನು ಇವಾಗ ಶುರು ಮಾಡ್ಲಿಕ್ಕೆ ಇವಾಗ ಎಲ್ಲ ರೀತಿಯಲ್ಲೂ ಕೂಡ ತಯಾರಿಯನ್ನ ಮಾಡ್ಕೊಂಡಿರುವಂತದ್ದು. ಇವತ್ತು ಶಂಕುಸ್ಥಾಪನೆ ಆಗುತ್ತೆ. ಹಾಗೆ ಶೀಘ್ರದಲ್ಲಿ ಇದರ ಕಾಮಗಾರಿಯು ಕೂಡ ಆರಂಭ ಆಗಲಿದೆ. ಶಿವಕುಮಾರ್, ಸುಷ್ಮಿತಾ, ನಿಮ್ಮೆಲ್ಲ ಮಾಹಿತಿಗಾಗಿ